ಮುಖ್ಯವಾಗಿ ಮನೆಯಲ್ಲಿರುವಂತಹ ಗೃಹಿಣಿಯರು, ಹೆಂಗಸರು, ಹೆಣ್ಣು ಮಕ್ಕಳು, ಅದರಲ್ಲೂ ಮನೆಯ ಅಭಿವೃದ್ಧಿಗಾಗಿ ಶ್ರಮಿಸುವವರು ಈ ಕೆಲಸವನ್ನು ಮಾಡಿದರೆ ಮನೆಯ ಅಭಿವೃದ್ಧಿ ಆಗುವುದರ ಜೊತೆಗೆ ಮನೆಯಲ್ಲಿ ಸದಾ ಸುಖ, ಶಾಂತಿ, ಸಂತೋಷ ನೆಲೆಸುತ್ತದೆ. ಮನೆ ತುಂಬ ಅಭಿವೃದ್ಧಿ ಹೊಂದುತ್ತದೆ. ಹಾಗೂ ಯಾವುದೇ ಒಂದು ಕಷ್ಟದ ದಿನಗಳಿದ್ದರೂ ಕೂಡ ಎಲ್ಲವೂ ಕಡಿಮೆಯಾಗುತ್ತಾ ಬರುತ್ತೆ. ಯಾವುದೇ ಒಂದು ಮನೆಯಲ್ಲಿ ಆಗುವಂತಹ ಸಮಸ್ಯೆಗೆ ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಗಳು ಕಾರಣವಾಗುತ್ತದೆ. ಇಂತಹ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶ ಮಾಡದ ಹಾಗೆ ಮುಖ್ಯ ದ್ವಾರಕ್ಕೆ ಮನೆಯಲ್ಲಿರುವ ಸ್ತ್ರೀಯರು ಇದನ್ನು ಕಟ್ಟಬೇಕು. ಆ ವಸ್ತುಗಳು ಯಾವುದು ಅಂತ ತಿಳಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿದ ಮಾಹಿತಿಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ. ಮನೆಯ ಏಳಿಗೆಗಾಗಿ ಮನೆಯಲ್ಲಿರುವ ಹೆಂಗಸರು ಸದಾ ಪರಿಶ್ರಮ ಪಡುತ್ತಾನೆ ಇರುತ್ತಾರೆ. ಮನೆಯ ಸುಖ, ಶಾಂತಿ, ನೆಮ್ಮದಿಯನ್ನು ಕಾಪಾಡಲು ಅವರಿಂದ ಮಾತ್ರ ಸಾಧ್ಯವಾಗುತ್ತೆ. ಆದರೂ ಕೆಲವು ಬಾರಿ ಮಿತಿ ಮೀರಿ ಹೋಗಿರುತ್ತೆ. ಅಂದರೆ ಅಣ್ಣ ತಮ್ಮಂದಿರ ನಡುವೆ ಭಿನ್ನಾಭಿಪ್ರಾಯಗಳು, ಮನೆಯಲ್ಲಿ ಅಪ್ಪ ಮಕ್ಕಳ ನಡುವೆ ಆಗುವಂತಹ ಜಗಳ ಕದನಗಳು ಮತ್ತು ಮನೆಯಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಕ್ಕೂ ಆಗುವಂತಹ ಸಮಸ್ಯೆಗಳು ಇವೆಲ್ಲವೂ ಬಂದಿರುತ್ತೆ. ಹಾಗೂ ವಿನಾಕಾರಣ ಅನಾರೋಗ್ಯದ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳು, ಹೊಡೆತಗಳು ಇದ್ದಾಗ, ಮೇಲಿಂದ ಮೇಲೆ ಕಷ್ಟಗಳು ಬಂದಾಗ ಇದೆಲ್ಲವೂ ನಕಾರಾತ್ಮಕದ ಒಂದು ಸೂಚನೆಯಾಗಿರುತ್ತೆ. ಇಂತಹ ನಕಾರಾತ್ಮಕ ಸೂಚನೆಗಳನ್ನು ತೊಡೆದು ಹಾಕಬೇಕು. ಮನೆಯಲ್ಲಿ ಸದಾ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಾಗಿರಬೇಕು ಅನ್ನುವುದಾದರೆ ಮುಖ್ಯ ದ್ವಾರಕ್ಕೆ ಮನೆಯ ಹೆಂಗಸರು ಅಥವಾ ಮನೆಯ ಹಿರಿಯ ನಾಗರಿಕರು ಯಾರೇ ಇದ್ದರೂ ಪರವಾಗಿಲ್ಲ, ಮಹಿಳೆಯರು ಈ ಕೆಲಸವನ್ನು ಮಾಡಬೇಕು. ಅಲೋವೆರಾ ಗಿಡ ಅಂತ ಸಿಗುತ್ತೆ. ಅಲೋವೆರಾ ಗಿಡವನ್ನು ತೆಗೆದುಕೊಂಡು ಬಂದು ಮನೆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿದ ಮೇಲೆ ಅಲೋವೆರಾ ಗಿಡಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಬೇಕು. ಹಾಗೂ ಒಂದು ಗುಲಾಬಿ ಹೂವನ್ನು ಇಟ್ಟು ಗಂಧದ ಕಡ್ಡಿಯನ್ನು ಹಚ್ಚಿ ಧೂಪ ದೀಪ ಆರತಿಯನ್ನು ಎಲ್ಲ ಮಾಡುವಾಗ ಮನಸ್ಸಿನಲ್ಲಿ ಬೇಡಿಕೊಳ್ಳಬೇಕು. ಮನೆ ತುಂಬ ಹಾಳಾಗುತ್ತಿದೆ, ಮನೆಯಲ್ಲಿರುವ ಪರಿಸ್ಥಿತಿಗಳು ಹಾಳಾಗ್ತಾ ಇದೆ, ಮಕ್ಕಳು ಚೆನ್ನಾಗಿ ಓದ್ತಾ ಇಲ್ಲ, ಅಣ್ಣ ತಮ್ಮಂದಿರಲ್ಲಿ ವಿನಾಕಾರಣ ಜಗಳಗಳಾಗ್ತಾ ಇದೆ, ಎಲ್ಲವೂ ನಿವಾರಣೆ ಆಗಬೇಕು. ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಅಡೆತಡೆಗಳಾಗಿ ಸಾಲದ ಸಮಸ್ಯೆ ವಿಪರೀತ ಆಗ್ತಾ ಇದೆ. ಇಂತಹ ಕಷ್ಟಗಳೆಲ್ಲ ಪರಿಹಾರ ಆಗಬೇಕು. ನಾನಿದನ್ನು ಮುಖ್ಯ ದ್ವಾರಕ್ಕೆ ಕಟ್ಟುತ್ತಾ ಇದ್ದೀನಿ ಅಂತ ಮನೆ ದೇವರನ್ನು ಬೇಡಿಕೊಂಡು ಸಂಕಲ್ಪ ಮಾಡಿ ಆದ ನಂತರ ಅದನ್ನು ತೆಗೆದುಕೊಂಡು ಬಂದು 5 ಒಣಮೆಣಸಿನಕಾಯಿಗಳನ್ನು ಹಳದಿ ಬಟ್ಟೆಯಲ್ಲಿ ಸೇರಿಸಿ ಅದರ ಜೊತೆಗೆ ಮನೆಯ ಮುಖ್ಯ ದ್ವಾರಕ್ಕೆ ಗಟ್ಟಿಯಾಗಿ ಭದ್ರವಾಗಿ ಕಟ್ಟಿ ಹಾಕಬೇಕು. ಅಂದರೆ ಮನೆಯ ಒಳಮುಖವಾಗಿ ಕಟ್ಟಿ ಹಾಕಬೇಕು. ಪ್ರತಿನಿತ್ಯ ಮನೆಯ ಸದಸ್ಯರು ಅದರ ಕೆಳಗೆ ಓಡಾಡುವುದರಿಂದ ಯಾವುದೇ ಒಂದು ನಕಾರಾತ್ಮಕ ಶಕ್ತಿಗಳನ್ನು ನೀವು ತೆಗೆದುಕೊಂಡು ಬಂದರೂ ಕೂಡ ಆ ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಅಲೋವೆರಾ ಗಿಡ ಎಳೆದುಕೊಂಡು ಬಿಡುತ್ತೆ. ಒಳ್ಳೆಯ ವಾತಾವರಣವನ್ನು ಅದು ಸೃಷ್ಟಿ ಮಾಡುತ್ತೆ. ಹಾಗಾಗಿ ನೀವು ಈ ತಂತ್ರವನ್ನು ಮಾಡಿ ನೋಡಿ. ಇದು ಉಚಿತವಾದಂತಹ ಸಲಹೆ. ಇದನ್ನು ಮನೆಯ ಗೃಹಿಣಿಯರು, ಮುತ್ತೈದೆ ಹೆಂಗಸರು ಮಾಡಿದ್ರೆ ತುಂಬ ಒಳ್ಳೆಯದು. ಆದರೆ ಯಾವುದೇ ಕಾರಣಕ್ಕೂ ತಿಂಗಳ ಸಮಸ್ಯೆ ಇದ್ದಾಗ ಇದನ್ನು ಮಾಡುವುದು ನಿಷೇಧವಾಗಿರುತ್ತದೆ. ಎಲ್ಲವೂ ಚೆನ್ನಾಗಿದ್ದಾಗ ಇದನ್ನು ಮಾಡಬೇಕು. ಪ್ರತಿನಿತ್ಯ ಪೂಜಾ ಪುನಸ್ಕಾರಗಳನ್ನು ಮಾಡಬೇಕು. ಪ್ರತಿ 7 ದಿನಕ್ಕೊಮ್ಮೆ ಅದನ್ನು ಬದಲಾಯಿಸುತ್ತಾ ಇರಬೇಕು. ಹೀಗೆ ಮಾಡುತ್ತಾ ಬನ್ನಿ. ಮನೆಯ ವಾತಾವರಣ ಅಭಿವೃದ್ಧಿ, ಬದಲಾವಣೆ ನೀವೇ ನೋಡ್ತೀರಾ. ಚೆನ್ನಾಗಾಗತ್ತೆ ಅಂತ ನೀವೇ ಕಮೆಂಟ್ ಮಾಡಿ ತಿಳಿಸ್ತೀರಾ ಅಂತ ಹೇಳ್ತಾ, ನಿಮ್ಮ ಜೀವನದ ಯಾವುದೇ ಸಮಸ್ಯೆ ಇದ್ದರೂ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಶಾಶ್ವತ ಮತ್ತು ಉಚಿತವಾಗಿ ಪರಿಹಾರ ತಿಳಿಸ್ತಾರೆ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ.